ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾನು ಸುಧಗೆ ವ್ಲಾಗ್ ಸ್ಟಾರ್ಟ್ ಹಾಕಿದೆ. ഇവിടെ ನಾನು ಬ್ರೇಕ್ಫಾಸ್ಟ್ಗೆ ಪೂರಿ ಬಾಜಿ ആക്കിയിട്ടുള്ള അങ്ങനെ മെയിൻ്റെ ഒരു ബർത്ത്ഡേ ഫംഗ്ഷനും ഉണ്ടു. ഈവനിങ്ങിಗೆ ಅದು ಪಾರ್ಟಿ ಉಂಡು. ಮಕ್ಕಗಿಂಟು ಸ್ಕೂಲ್ ಉಂಡು. ಬೇಗ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಹಾಕಿ ಉಂಟುಲ್ಲ, ಟಿಫಿನ್ಗೆಲ್ಲ ಇಡೋಗುಂಡು. അങ്ങനെ ഇവിടെ നല്ലൊരു പൂരിം ബാജി റെഡി ആയിತ್ತು. അങ്ങനെ മെയിൻ്റെ കേക്ക് റൂം ഓർഡർ ಉಂಡು. ತೆಲ್ ಬ್ಯುಸಿ ಡೇ ಉಂಡು. ಬ್ರೇಕ್ಫಾಸ್ಟ್ ಎಲ್ಲ ಹಾಕಿದ್ದು ನಾನು ഇവിടെ ಕೇಕ್ ಪ್ರಿಪ್ರೇಷನ್ ಹಾಕಿ ಉಂಟುಲ್ಲ. ഒരു 1/2 kg ചോക്ലേറ്റ് ಫ್ಲೇವರ್ ಕೇಕ್ ಆರ್ಡರ್ ಇತ್ತು. ನಾವು ഇവിടെ ಸ್ಪಾಂಜ್ ಎಲ್ಲ ಹಾಕಿದ್ದು ರೆಡಿ ಹಾಕಿತ್ತು. ಉಡಿಪ ಐಸಿಂಗ್ ಹಾಕಿ ಉಂಟುಲ್ಲ. ಮಿಲ್ಕ್ ചോക്ലേറ്റ് സിറപ്പ് പിന്നെ മിൽക്ക് മെയ്ഡെല്ലാം മിക്സ് ആക്കിയിട്ട് ನಾನು ഇവിടെ ഒരു ചോക്ലേറ്റ് സിറപ്പ് റെഡിയാക്കി വെച്ചിരെ. കേക്ക് നല്ല സോക്കാക്കി കൊടുത്തിತ್ತು. ചോക്ലേറ്റ് ക്രീം വെച്ചിട്ട് ഫില്ലിಂಗ್ ಹಾಕಿ ಉಂಟುಲ್ಲ. ಫ್ರೋಸ್ಟಿಂಗ್ ಹಾಕಿರೋ ഒരു 2 hour മുന്നലേ ನಾನು ಕೇಕ್ ಎಲ್ಲ ಹಾಕಿದ್ದು ರೆಡಿಯಾಗಿ വെച്ചിರೆ. ಅದು ಕಂಪ್ಲೀಟ್ಲಿ ಕೂಲ್ ಡೌನ್ ಆयल ಪಿನ್ನೆಮೇ ಫ್ರೋಸ್ಟಿಂಗ್ ಹಾಕರು. ಈ ಕೇಕ್ ಆರ್ಡ್ರ್ ಚಮ್ಮೆ ಅರ್ಜೆಂಟ್ಲಿಂತು. ഒരു 3 hours ಮಾತ್ರ ಇಂದೆ ನಾಕಿ ಈ ಕೇಕ್ ಹಾಕಿ ಕೊಡ್ಕೋಬೋದಿಲ್ಲ, ಅರ್ಜೆಂಟ್ಲು ಕೇಟಾರು. ತಿಲ್ ಬೇಗ ಬೇಗಮೇ ಹಾಕೋನಾಯ್ತು ಬಂತು. പിന്നെ കേക്ക് ആകത്തിൽ ടൈം എടുക്കറ്. തിൽ ഫ്രോസ്റ്റിംഗ് ആക്കും പിന്നെ ക്രം കോട്ട് ആക്കിയിട്ട് ನನಗೆ ഒരു 1/2 hour ആയെങ്കും ഫ്രിഡ്ജിൽ ಬೇಕೋಗಿಕ್ಕರು. കേക്ക് ആക്കിയിട്ട് പിന്നെ അത് കൂൾ ഡൗൺ ആകും വെയിറ്റ് ആക്കുന്നു. ಸೊ അങ്ങനെ ತಿಲ್ ಟೈಮ್ എടുക്കറ്. ഇത് ತಿಲ್ ಅರ್ಜೆಂಟ್ಲಿನ ಸಬಲು ತಿಲ್ ಬೇಗ ಬೇಗ ಹಾಕಿ ಉಂಟುಲ್ಲ. ಕೇಕ್ ಸ್ಪಾಂಜ್ ಹಾಕುಮತ್ತುಗೂ അങ്ങനെ ಕರೆಕ್ಟ್ ಮೆಜರ್ಮೆಂಟ್ ಫಾಲೋ ಹಾಕಿಂಗ್ ಮಾತ್ರ ಪರ್ಫೆಕ್ಟ್ ಕೇಕ್ ಐತೆ ಕಿಟ್ರು ನಂಗೆ. ಮೆಜರ್ಮೆಂಟ್ ಎಲ್ಲಿಯೂ ಅಪರಿಪರ ಆಯಂಗೂ ಕೇಕ್ ಹಾರ್ಡ್ ಅವರು ಇಲ್ಲಿಂಗೆ ಚಮ್ಮ ಸಾಗಿ ಪೊಲ ಅವರು. പിന്നെ ബേക്കിംഗ് സോഡ ഇടുമ്പോൾ അങ്ങനെ അതും തിൽ മൈൻഡ് ആക്കിയിട്ട് ഇടണു, ഇല്ലെങ്കിൽ അതേ സ്മെಲ್ ಬಂದು. ವೆನಿಲಾ ಎಸೆನ್സും അങ്ങനെ ಚಮ್ಮೆ ಓವರ್ ಆಗೋಗ್ತೀರಾ, ಆದರೆ പിന്നെ ಅದರ ಸ್ಮೆಲ್ ಡಾಮಿನೇಟ್ ಅವರು. ಈ ಚಾಕ್ಲೇಟ್ ಕೇಕ್ ನಿಂಗೆ ಕೊರ್ತೆ ಲೈಟ್ ಕಲರ್ ಕಂಡೊಂಟಿಕ್ಕು 2 ಟೈಪ್ ಲಿಕ್ಕರು ಕೋಕೋ ಪೌಡರ್. ಒಂದು ಡಾರ್ಕ್ ಕೋಕೋ ಪೌಡರ್ പിന്നെ ಒಂದು ನಾರ್ಮಲ್. ನಾನಿവിടെ ನಾರ್ಮಲ್ ಕೋಕೋ ಪೌಡರ್ ಯೂಸ್ ಹಾಕಿರೆ. ಡಾರ್ಕ್ ಕೋಕೋ ಪೌಡರ್ ಯೂಸ್ ಹಾಕಿಂಗ್ ನಲ್ಲೋ ಕಲರ್ ಕಿಟ್ರು. ഇപ്പം ನಾನು കേക്കിಗೆ ക്രം കോട്ടിങ് ആക്കിയോണ്ടുല്ല. ഈ ക്രം കോട്ട് ആക്കിത്താൽ പിന്നെ ഒരു ಗಂಟೆ ಹೆಂಗೆ ಫ್ರಿಜ್ಜಲ್ಲಿ വെക്കുന്നു. ഉടനക്ക് ടൈം ഇല്ലാത്തതുകൊണ്ട് ഒരു 15 minutes മാത്രം ನಾನು ಕ್ರಮ್ ಕೋಟ್ ಹಾಕಿದ್ದು ಫ್ರಿಜ್ಜಲ್ಲಿ വെച്ചിട്ട് എടുത്ത. ಕೇಕ್ ಬೋರ್ಡ್ വെച്ചದಿಲ್ಲ ಅಂತ ಸ್ಟಾರ್ಟಿಂಗ್ ನಾನು. ಇപ്പം ನಾನು ಇದ್ರ ಕೇಕ್ ಬೋರ್ಡ್ಗೆ ಶಿಫ್ಟ್ ಹಾಕಿ ಉಂಟುಲ್ಲ. ಇದು ತೆಲ್ ಕೇರ್ಫುಲ್ ಆಯ್ತು ಶಿಫ್ಟ್ ಹಾಕೋನು. ಫೈನಲ್ ಐತಿ ಇದ್ರು ಫ್ರೋಸ್ಟಿಂಗ್ ಹಾಕಿತ್ತು ಎಡ್ಕ. ಈ ಕೇಕ್ರೆ ಫ್ರೋಸ್ಟಿಂಗ್ ಹಾಕೋಗು ನಾನು ಬ್ಲೂ ಕಲರ್ ಕ್ರೀಮ್ ಯೂಸ್ ಹಾಕಿರೆ. ഇതൊരു ബോയുടെ ബർത്ത്ഡേക്ക് ബേനായ കേക്ക്. സോ ഞാനിവിടെ ബ്ലൂ കളർ ചൂസ് ആക്കിയ. തിൽ ചോക്ലേറ്റ് ഡ്രിപ്പിംഗ് പിന്നെ ഫ്ലവേഴ്സ് ಎಲ್ಲ വെച്ചിട്ട് ഡെക്കറേറ്റ് ആക്കാണ്ട്. ഇത് നോക്കൊരു കേക്കിറെ ഫൈനൽ ലുക്ക്. അങ്ങനെ ಮೀ ಚಾಕ್ಲೇಟ್ ಗನಾಶ್ ಬೆಚ್ಚಿತ್ತು ನಾವು ഇവിടെ ನೇಮ್ ಎಲ್ಲ ಹೇಳ್ತೀರಾ. ಚಮ್ಮೆ ಅರ್ಜೆಂಟ್ಲಿ ಹಾಕಿ ಸಬಲು ಇದು ಫೈನಲ್ ಆಯ್ತು ಐಸಿಂಗ್ ಹಾಕಿಂದ ನಾಲ್ಕು ವೀಡಿಯೋ ಹಾಕೋಗೈತ್ಲ ಅಂತ. ಅದೇ ಪಲತ್ತೆಲ್ಲ ಅರ್ಜೆಂಟ್ ಆಯ್ತು ഇവിടെ ಡ್ರಿಪ್ಪಿಂಗ್ ಎಲ್ಲ ಹಾಕಿ ಸಬಲು ತೆಲ್ಲ ಮೆಲ್ಟ್ ಆಯಿರು. ഇവിടെ ನಾ ಪ್ಯಾಕಿಂಗ್ ಹಾಕಿ ಉಂಟುಲ್ಲ ಈ ಕೇಕ್ರೆ ಬಾಕ್ಸ್ ರೇಪ. ഇവിടെ ನಾನು ಫಿಕ್ಸ್ ಹಾಕಿ ಉಂಟುಲ್ಲ. അങ്ങനെ മെയ് കേക്ക്ರೆ ನಂಗೆ ಡೆಲಿವರಿ ಹಾಕಿತ್ತು. പിന്നെ ಈವ್ನಿಂಗಿಗೆ ನಂಗೆ ಹೋಗು ಮಿಂತು ತಿಲ್ ಶಾಪಿಂಗು ಮಿಂತು ಗಿಫ್ಟ್ಸ್ ಎಲ್ಲ ತಿಲ್ ಪರ್ಚೇಸ್ ಹಾಕೋಗು ಮಿಂತು.
ಇಪ್ಪ ನಂಗೆ ಗಿಫ್ಟ್ ಎಲ್ಲ ಪರ್ಚೇಸ್ ಹಾಕೋಗೈತು ಅವ್ರ ಶಾಪಿಗೆ ಬಂದ್ರೆ ಉಡ ನಲ್ಲೆಲ್ಲ ಕಲೆಕ್ಷನ್ ಇಂತು ಸಾಫ್ಟ್ ಆಯಿಲ್ ನಲ್ಲೆ ಕಲೆಕ್ಷನ್ ಇಂತು ಫುಲ್ ನ್ಯೂ ಸ್ಟಾಕ್ ಇಟ್ಟು ತಿನ್ನಾರು ನಂಗೆ ಉಡ್ತ ಕೊರಿಯಾ ಸಾಫ್ಟ್ ಆಯಿಲ್ಸ್ ಎಲ್ಲ ಪರ್ಚೇಸ್ ಹಾಕ್ಯ ಗಿಫ್ಟ್ ಹಾಕೋಗುಂಟು ಕೊರಿಯಾ ಸಾಫ್ಟ್ ಆಯಿಲ್ಸ್ ಎಲ್ಲ ಪರ್ಚೇಸ್ ಹಾಕಿತ್ತು ಗಿಫ್ಟ್ ರ್ಯಾಪ್ ಹಾಕಿತ್ತು ಕೊಡ್ಕಂಟು ಲಿಬಾನ್ അങ്ങനെ ഞങ്ങൾ ഇപ്പോൾ ബർത്ത്ഡേ പാർട്ടിക്ക് പോയോണ്ടില്ല ഇത് എവിടെ പ്ലേസ് എടുക്കൊന്തായും കമൻറ്റ് ആക്കോರು ಊಡ ನೋಕೋರು ഞങ്ങൾ ഇപ്പോൾ ರೀಚ್ ಆಯ ಊಟದಲ್ಲಿ ಡೆಕೋರೇಟ್ ಎಲ್ಲ ಹಾಕಿ വെച്ചിన్నారు ನೂರೆಲ್ಲ അങ്ങനെ ഇപ്പോൾ ലേറ്റ് ആയിര് 11 o'clock ആയിര് ഇപ്പോൾ പാർട്ടിയെല്ലാം തിന്ന് ഞങ്ങൾ ഔത്തുക്ക് പോയോണ്ടില്ല ഇത് എവിടെ പല്ലിട്ട് കമൻറ്റ് ആക്കോರು അങ്ങനെ ನಾವು ഒരു ಡೆಸರ್ಟ್ ರೆಸಿಪಿ ಶೇರ್ ಹಾಕ್ಯೊಂಟಿಲ್ಲ ಈ ಡೆಸರ್ಟ್ ಹಾಕೋಗು ನಾವು ഒരു 15 മാരി ബിസ്ക്കറ്റ് ക്രഷ് ആക്കി തെടുത്തിരെ ഒരു മിക്സിയിൽ ജാർഗിട്ടിട്ട് നല്ല പൗഡർ ആക്കി തെടുത്തിരെ ഇപ്പോൾ ഇതിൽ ഒരു പ്ലേറ്റിക്ക് ട്രാൻസ്ഫർ ആക്കി കൊടുക്കാം ഇപ്പോൾ ഇതിക്ക് മെൽറ്റഡ് ബട്ടർ ആഡ് ആക്കി കൊടുക്കുന്നു ನಾನಿവിടെ ഒരു 4 tablespoon ಮೆಲ್ಟೆಡ್ ಬಟರ್ ಆ್ಯಡ್ ಹಾಕ್ಯೊಂಟಿಲ್ಲ നല്ല ಮಿಕ್ಸ್ ಹಾಕಿತ್ತು ಸೈಡ್ಲಿ ಬೇಕಾ ഇപ്പോൾ ಇದಕ್ಕೆ ಬೇನಾಯೋ ಕ್ರೀಮ್ ರೆಡಿ ಹಾಕಿ ತೆಡ್ಕ ഇപ്പോൾ ನಾವು 1 ಕಪ್ ವಿಪ್ಪಿಂಗ್ ಕ್ರೀಮ್ ಬೀಟ್ ಹಾಕ್ಯೊಂಟಿಲ್ಲ നല്ല ബീറ്റ് ആക്കിയിട്ട് ഇതിക്ക് ഒരു 1/2 കപ്പ് ഇരത്തര പൗഡർ ഷുഗർ ആഡ് ആക്കിയൊണ്ടില്ല നിങ്ങൾക്ക് വേണമെങ്കിൽ കണ്ടൻസ് മിൽക്കും ആഡ് ആക്കാം പിന്നെ ഇതിക്ക് സ്മോൾ കട്ടാക്കി വെച്ച പൈനാപ്പിൾ ആഡ് ആക്കിയിട്ട് കൊടുത്തിട്ട് നല്ല മിക്സ് ആക്കി തടുത്തെങ്കിൽ കൂടെ ക്രീം ರೆಡಿ ಆಯಿತು ഇപ്പോൾ ഈ ക്രീമിനെ ഒരു പൈപ്പിംഗ് ബാഗിಗೆ ಆ್ಯಡ್ ಹಾಕ್ಯೊಂಟಿಲ್ಲ ഇപ്പോൾ ಇದರೆಲ್ಲ ಲೇಯರ್ ಬೈ ಲೇಯರ್ ಸೆಟ್ ಹಾಕಿದೆಡ್ಕ ನಾವು ഇവിടെ ಗ್ಲಾಸ್ എടുത്തിರೆ ಆ ಗ್ಲಾಸ್ಗೆ ಫಸ್ಟ್ ಲೇಯರ್ ಆಯ್ತು ಈ ಬಿಸ್ಕೆಟ್ರ ಪೌಡರ್ ಆ್ಯಡ್ ಹಾಕ್ಯೊಂಟಿಲ್ಲ ಎಲ್ಲ ಗ್ಲಾಸ್ರೂ ಫಸ್ಟ್ ಲೇಯರ್ಗೆ ಬಿಸ್ಕೆಟ್ರ ಪೌಡರ್ ಆ್ಯಡ್ ಹಾಕಿ ಕೊಡ್ಕೊನು ಸೆಕೆಂಡ್ ಲೇಯರ್ ಆಯ್ತು ಆ ರೆಡಿ ಹಾಕಿ ಬೆಚ್ಚೆ ಕ್ರೀಮ್ರೆ ನಂಗೆ ಆ್ಯಡ್ ಹಾಕೋನು ಈ ಪೈಪಿಂಗ್ ಬ್ಯಾಗ್ರೆ ನೊಸಲ್ ತೆಲ್ಚೇರಿ ಇಂತು ಪೈನಾಪಲ್ ಪೀಸ್ ಸ್ಟಕ್ ಆಂಟಿಂತು ಕರೆಕ್ಟ್ ಕ್ರೀಮ್ ಬಂದುಂಟಿಲ್ಲ ಅಂತ പിന്നെ ನಾನಿದು ഒരു ಸ್ಪ್ಯಾಚುಲ ಬೆಚ್ಚಿತ್ತು ಇದಕ್ಕಿಪ್ಪ ಕ್ರೀಮ್ ಆ್ಯಡ್ ಹಾಕ್ಯೊಂಟಿಲ್ಲ ಇದೇ ಪೊಲಮೆ 3-4 ಲೇಯರ್ ಸೆಟ್ ಹಾಕಿತ್ತು ಮೇಲ್ಗೆ ಪೈನಾಪಲ್ ಸ್ಮಾಲ್ ಪೀಸ್ ಹಾಕಿದ್ದು ಕಟ್ ಹಾಕಿದ್ದು ಆ್ಯಡ್ ಹಾಕಿ ಕೊಡ್ತಂಗೆ ಆಯ್ತು നല്ല ಟೇಸ್ಟಿಯಾದ ಡೆಸರ್ಟ್ ರೆಡಿ ಆಯ್ತು ಪಾರ್ಟಿ ಫಂಕ್ಷನ್ಸ್ಗೆಲ್ಲ ಈ ಡೆಸರ್ಟ್ ನಂಗೆ ಈಸಿಲಿ ಹಾಕಿ ತೆಡ್ಕ ಈ ಡೆಸರ್ಟ್ ಕುಕಿಂಗ್ ವಿದೌಟ್ ಫೈರು ಹಾಕ್ರಲ್ಲಿ ಕಾಂಪಿಟೇಷನ್ ಎಲ್ಲ ಅದ್ಲೂ ನಂಗೆ ಟ್ರೈ ಹಾಕ നല്ല ടേസ്റ്റി ആവും അതേപോലെ ನನ್ನ ಚಾನಲ್ ನಿಂಗೆ ಇಷ್ಟ ಅವರುಂಟಾയെങ്കിൽ ಲೈಕ್ ಹಾಕೋರು ಶೇರ್ ಹಾಕೋರು പിന്നെ പുതിയ വ്യൂവേഴ്സ് ನಿಂಗೆ ಸಬ್ಸ್ಕ್ರೈಬ್ ಹಾಕೋಗು ಮರ್ಕಂಡ ಥ್ಯಾಂಕ್ ಯು ಫಾರ್ ವಾಚಿಂಗ್